ಯಾಕೆ ಸಿಟ್ಟು ಸುಮ್ಮನೆ ಪ್ರೋಗ್ರಾಮ್ ಮಾಡ್ತಿದ್ದೀರಾ? ಸಿದ್ದರಾಮಯ್ಯ ಅವರು ಚೆನ್ನಾಗಿ ನೋಡ್ತಿದ್ದಾರೆ, ನಮ್ಮ ಮೋದಿಜಿ ಅವರು ವಿಶ್ವಗುರು ಆಗಿಬಿಟ್ಟಿದ್ದಾರೆ. ಸುಮ್ಮನೆ ನೀವು ಆಪಾದನೆ ಮಾಡಿ ಅವರಿಗೆ ಪ್ರೊಪಗಂಡ ಮಾಡ್ತಿದ್ದೀರಾ? ಅಲ್ಲ ಸರ್, ಅವರು ನಿಜವಾಗ್ಲೂ ನೀವು ಹೇಳ್ದಂಗೆ ಅವ್ರು ವಿಶ್ವಗುರು ಆಗಿದ್ದಾರೆ. ಇವರು ಎಲ್ಲ ರೀತಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡ್ತಿದ್ದಾರೆ. ಹಾಗಿದ್ದಾಗ ಸರ್ ನಿಮ್ಮ ಮಾಧ್ಯಮಗಳಲ್ಲೇ ಇವತ್ತು ವರದಿ ಆಗ್ತಾ ಇರೋದು 7 ನಿಮಿಷಕ್ಕೊಂದು ಹೆಣ್ಮಗಳು ಬಲಿ ಆಗ್ತಾ ಇದ್ದಾಳೆ ಅಂತ ಹೇಳಿ ಅವ್ರ ಸರ್ಕಾರದ ಅಂಕಿಅಂಶಗಳನ್ನೇ ಕೊಟ್ಟಿರೋದು. ಮತ್ತೆ ಯಾವುದು ವಾಸ್ತವ ಸರ್? ಅವರು ವಿಶ್ವಗುರು ಆಗಿರೋದು ವಾಸ್ತವನ ಅಥವಾ ಮಕ್ಕಳು ಇವತ್ತೇನು ದಿನನಿತ್ಯ ಅಪರಾಧಗಳಿಗೆ ತುತ್ತಾಗ್ತಾ ಇರೋದು ವಾಸ್ತವನ? ಇಲ್ಲಿ ನಾವು ಹೇಳ್ತಾ ಇರೋ ಸರ್ ಇದು ವಾಸ್ತವ. ಅವರು ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಿದ್ದಾರೆ ತಮ್ಮ ಒಂದು ರಾಜಕೀಯ ಹಿತಾಸಕ್ತಿಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ. ನಾವೆಲ್ಲ ರೀತಿ ಅಭಿವೃದ್ಧಿ ಪಡಿಸಿದ್ದೀವಿ, ಭಾರತವನ್ನು ಶೈನಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರೊಂದು ಭ್ರಮೆ ಸೃಷ್ಟಿ ಮಾಡಿದ್ದಾರೆ. ಅದು ನಿಜ ವಾಸ್ತವ ಸರ್. ಇವತ್ತು ಜನಸಾಮಾನ್ಯರು, ಬರೀ ಹೆಣ್ಮಕ್ಳಂತಲ್ಲ, ದುಡಿಯುವಂಥ ಸಾಮಾನ್ಯ ಜನಗಳು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಸರ್. ಇಂಥ ಅನ್ಯಾಯಗಳು ಹೋಗಬೇಕು ಅಂದರೆ ಮತ್ತೆ ಹೆಣ್ಮಕ್ಳಾಗಲಿ ದುಡಿಯೋ ಜನಗಳಾಗಲಿ ಇದ್ರ ವಿರುದ್ಧ ಒಂದು ಸಂಘಟಿತ ಹೋರಾಟ ಕಟ್ಟಬೇಕು ಅಂತ ಹೇಳಿ ನಂಬಿ ನಮ್ಮ AIMSS ಕೆಲಸ ಮಾಡ್ತಾ ಇರೋ ಸರ್. ಅದ್ರ ಭಾಗವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಸಂಘಟಿಸ್ತೀವಿ. ಕಳೆದ ಈ ಒಂದು 4 ತಿಂಗಳ ಕಾಲ ನಾವು ಸಹಿ ಸಂಗ್ರಹಣಾ ಅಭಿಯಾನ ಮಾಡಿ ಸರ್ಕಾರಕ್ಕೆ ಒಂದು ಒತ್ತಡವನ್ನು ತರಬೇಕು. ಈ ರೀತಿ ಜನಗಳ ಪ್ರತಿರೋಧ ಇದೆ ಇಂಥ ಅನ್ಯಾಯಗಳ ವಿರುದ್ಧ ಅಂತ ಒಂದು ತಿಳಿಸೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದ್ರ ಭಾಗವಾಗಿ ನಾವು ಇವತ್ತೊಂದು ರಾಜ್ಯ ಮಟ್ಟದ ಮಹಿಳಾ ಸಮಾವೇಶವನ್ನು ಕೂಡ ಈ ಒಂದು ಗಾಂಧಿ ಭವನದಲ್ಲಿ ಸಂಘಟಿಸಿರೋದು ಸರ್. ಯಾತಕ್ಕಾಗಿ ಈ ಕಾರ್ಯಕ್ರಮಗಳನ್ನು ಸೊಲ್ಯೂಷನ್ ಹೇಗೆ ಮಾಡ್ತಾರೆ? ಇದು ಅತ್ಯಾಚಾರಗಳನ್ನು ಎಂಡ್ ಮಾಡಲಿಕ್ಕೆ ನಿಮ್ಮ ಹತ್ರ ಏನು ಸೊಲ್ಯೂಷನ್ ಇದೆ? ಅತ್ಯಾಚಾರಗಳನ್ನ ಎಂಡ್ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಅದು ನಾವು ನಂಬಿರೋದು. ಆ್ಯಕ್ಚುಲಿ ನಮ್ಮದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ನಂಬೋದು ಸಂಪೂರ್ಣವಾಗಿ ಮೂಲಭೂತವಾಗಿ ಸಮಾಜದಲ್ಲಿ ಬದಲಾವಣೆ ಬರಬೇಕು. ಆ ಬದಲಾವಣೆ ಜೊತೆಗೆ ಹೆಣ್ಣುಮಕ್ಕಳ ಪರಿಸ್ಥಿತಿ ಕೂಡ ಬದಲಾಗತ್ತೆ ಅನ್ನೋದು ನಮ್ಮ ನಂಬಿಕೆ ಸರ್. ಆದರೆ ಈ ವ್ಯವಸ್ಥೆ ಒಳಗೆ ಈಗ ಇರುವಂತಹ ಒಂದು ಏನು ನಾವು ಹೆಸರಿಗೆ ಪ್ರಜಾತಂತ್ರ ಅಂತ ಕರಿತೀವಿ, ಅದ್ರ ನಿಜವಾದಂಥ ಪ್ರಜಾತಾಂತ್ರಿಕ ಮೌಲ್ಯಗಳನ್ನೇ ನಾವಿಲ್ಲಿ ನೋಡ್ತಾ ಇಲ್ಲ. ಈ ವ್ಯವಸ್ಥೆ ಒಳಗೂ ಕೆಲವೊಂದು ಕ್ರಮಗಳನ್ನ ಸರ್ಕಾರಗಳು ಅವರ ಒಂದು ಇದ್ರೊಳಗೆ ತಗೋಬಹುದು ಸರ್. ಅದು ಕೇಂದ್ರ ಸರ್ಕಾರವೇ ಇರ್ಬೋದು, ರಾಜ್ಯ ಸರ್ಕಾರವೇ ಇರ್ಬೋದು. ಕೆಲವೊಂದು ಕ್ರಮಗಳನ್ನ ತಗೊಂಡು ಅಷ್ಟರ ಮಟ್ಟಿಗೆ ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಸರ್. ಆದರೆ ಆ ಇಚ್ಛಾಶಕ್ತಿ ಇವತ್ತು ನಮ್ಮನ್ನು ಆಳುವಂಥವ್ರಿಗೆ ಇಲ್ಲ. ಅದು ನಿಮಗೂ ಕೂಡ ಗೊತ್ತಿದೆ ಸರ್. ಏನು ನಾವು ಕೆಲವೊಂದು ಡಿಮ್ಯಾಂಡ್ಸ್ನ ಈ ಸಮಾವೇಶದ ಮೂಲಕ ಎತ್ತುತ್ತಾ ಇದ್ದೀವಿ. ಅವ್ರ ಕೈಯಲ್ಲೇ ಇರುವಂಥದ್ದು. ಮತ್ತು ಫೋರ್ನೋ ಅಂತ ಅಶ್ಲೀಲ ವೆಬ್ಸೈಟ್ಗಳು ಬ್ಯಾನ್ ಆಗಬೇಕು. ಜೊತೆಗೆ ಹೆಣ್ಣುಮಕ್ಕಳಿಗೆ ಜೂಡೋ, ಕರಾಟೆ ಅಂಥದ್ದು ಸ್ಕೂಲ್ ಡೇಸಿಂದನೇ, ಪ್ರೈಮರಿ ಸ್ಕೂಲಿಂದನೇ ಅವ್ರಿಗೆ ಕಡ್ಡಾಯವಾಗಿ ಕಲಿಸ್ಬೇಕು. ಈ ರೀತಿ ಕೆಲವೊಂದು ಅವ್ರ ಕೈಯಲ್ಲಿ ತಗೊಳ್ಳೋಕ್ಕಾಗುವಂಥ ಸಾಧ್ಯತೆ ಇರುವಂಥ ಕ್ರಮಗಳನ್ನ ತಗೊಳ್ಳಿ ಅನ್ನೋದು ನಾವು ಈ ಒಂದು ಸಮಾವೇಶದ ಮೂಲಕ ಎತ್ತಾ ಇರುವಂಥ ಬೇಡಿಕೆ ಸರ್. ಮೇಡಮ್, ಹಲವಾರು ಪ್ರಾಮಿನೆಂಟ್ ಡಿಗ್ನಿಟರೀಸ್, ಆಕ್ಟಿವಿಸ್ಟ್ಸ್ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶಾದ್ಯಂತ ಜುಡಿಷರಿಯಲ್ಲಿ, ಬ್ಯೂರೋಕ್ರಸಿಯಲ್ಲಿ, ಪೊಲಿಟಿಕಲ್ ಕ್ಲಾಸಲ್ಲಿ, ಲೆಜಿಸ್ಲೇಚರಲ್ಲಿ ಕಮ್ಯೂನಲ್ ಫೋರ್ಸಸ್ಸು ಒಳಗಿದ್ದಾರೆ, ಜುಡಿಷರಿಯಲ್ಲೂ ಇದ್ದಾರೆ. ಮೊನ್ನೆ ಉನ್ನಾವ್ ಪ್ರಕರಣ, ಕೇಸಲ್ಲಿ MLAಗೆ ಕನ್ವಿಕ್ಟೆಡ್ ಗೈಗೆ ಬೇಲ್ ಕೊಟ್ಟಿದ್ರು. ಮತ್ತೆ ರಾಮ್ ರಹೀಮ್ ಕನ್ವಿಕ್ಟೆಡ್ ರೇಪಿಸ್ಟ್ ಕ್ರಿಮಿನಲ್, ಹಿ ಈಸ್ ಗೆಟಿಂಗ್ ಫ್ರೀಕ್ವೆಂಟ್ ಪೆರೋಲ್ಸ್. ಸೊ ಇದ್ರ ಸಂಬಂಧದಲ್ಲಿ ಏನ್ ಹೇಳ್ಬಿಡ್ತೀರಾ? ಅದು ನಿಜ ಸರ್. ಇದು ಏನಂದ್ರೆ ಇವತ್ತೆ ಆಳುವಂಥವ್ರು ಅವರ ಒಂದು ಹಿನ್ನೆಲೆ ಏನಿದೆ ಅಲ್ಲ ಸರ್, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇವತ್ತು ಕೇಂದ್ರದಲ್ಲಿ BJP ಅಧಿಕಾರದಲ್ಲಿದೆ. ಅವರ ಮೂಲ ಉದ್ದೇಶನೇ ಒಂದು ಕೋಮುವಾದಿ ಧೋರಣೆ. ಅಲ್ಲಿಂದಾಗಿ ಅವರು ಅದನ್ನು ಎಲ್ಲ ಕಡೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನ್ಯಾಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಅವ್ರು ಎಲ್ಲೆಲ್ಲಿ ಪವರಲ್ಲಿ ಇದ್ದಾರೆ ಅಲ್ಲೆಲ್ಲ ಇದು ದುರ್ಬಳಕೆ ಆಗ್ತಾ ಇದೆ ಸರ್. ಉನ್ನಾವ ಪ್ರಕರಣ ಇರ್ಬೋದು, ಈ ಹಿಂದೆ ಬಿಲ್ಕಿಶ್ ಬಾನು ಪ್ರಕರಣ ಇರ್ಬೋದು, ಪ್ರತಿಯೊಂದರಲ್ಲೂ ಯಾರು ಆ ಒಂದು ಅಪರಾಧಕ್ಕೆ ತುತ್ತಾಗಿದ್ರು, ಅತ್ಯಾಚಾರಕ್ಕೆ ತುತ್ತಾಗಿದ್ರು, ಆ ಹೆಣ್ಣುಮಕ್ಕಳಿಗೆ ನ್ಯಾಯವಂತೂ ಸಿಗುವಂಥ ಕೆಲಸ ಆಗಿಲ್ಲ ಸರ್. ಇಲ್ಲಿ ಅಧಿಕಾರದಲ್ಲಿ ಇದ್ದಂಥವ್ರು ಈ ದುರ್ಬಳಕೆ ಮಾಡ್ಕೊಳ್ತಾರೆ. ಅದಕ್ಕೆ ಉದಾಹರಣೆ ಇವತ್ತಿನ ಈ 2 ಪ್ರಕರಣಗಳು ಸರ್. ನಮ್ಗೆ ಗೊತ್ತಿರೋ ಮಧುಲತಾ ಗೌಡ ಸರ್, AIMSS ಸ್ಟೇಟ್ ಸೆಕ್ರೆಟರಿಯೇಟ್ ಮೆಂಬರ್ ಸರ್.